ನೀನ್ ಮನೆ ಬಿಟ್ಟು ಹೋದಾಗಿದ್ದ ಹಗಲು ರಾತ್ರಿ ಅಂದೆ ಊಟ ನಿದ್ದೆ ಬಿಟ್ಟು ನಿನ್ನನ್ನು ಹುಡುಕಿದಾನೆ. ಇಷ್ಟೆಲ್ಲ ಮಾಡ್ತಾನೆ ಅಂತಂದ್ರೆ ಒಳೊಳಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತಲ್ವಾ? ಅವತ್ತು ನನ್ನ ಜಾಗದಲ್ಲಿ ನೀನಿದ್ದಿದ್ರೆ, ನಿನ್ನ ಹೆಂಡತಿ ಜೊತೆ ಮಂಗಳೂರಿಗೆ ಹೋಗದೆ ಇದ್ದಿದ್ರೆ ನಿನ್ನನ್ನೇ ಕಳಿಸ್ತಿದ್ದೆ. ಯಾರು ಎಣ್ಣೆನೂ ಇಲ್ಲದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಅಲ್ವೋ ತಾರಕ್? ನೀನನ್ನು ಈಗ್ಲಿಂದ ನೋಡ್ತಾ ಇದ್ದೀನಿ. ತೊಟ್ಲಲ್ಲಿ ಮಗು ಆಗಿದ್ದಾಗಿದ್ದ ನೋಡ್ತಾ ಇದ್ದೀನಿ. ನಿನ್ ಗುಣ ಎಂತದ್ದು ಅಂತ ನನ್ ಚೆನ್ನಾಗ್ ಗೊತ್ತು. ಅಂಥದ್ರಲ್ಲಿ ಏನೂ ಇಲ್ಲ ಅಂತಂದ್ರೆ ನಾನು ನಂಬಿಡ್ತೀನ? ನೋಡಿ, ದೊಡ್ಡೋರು ನೋಡಿ ಸಂಪ್ರದಾಯವಾಗಿ ಮದುವೆ ಮಾಡೋದು ಒಂಥರ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಇನ್ನೊಂಥರ. ಆದ್ರೆ ನಿಮ್ಮಿಬ್ಬರದು ಒಂದು ವಿಚಿತ್ರವಾದ ಮದುವೆ. ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋ ಮುಂಚೆನೆ ಮದುವೆ ಆಗಿದೆ. ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನು ತುಂಬಾ ಕಾಲಾವಕಾಶ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅರ್ಥ ಮಾಡ್ಕೋಬೇಕು ಯಜಮಾನ್ರೆ? ಇನ್ನೊಂದು 6 ತಿಂಗಳಲ್ಲಿ ಊರಿಗೆ ವಾಪಸ್ ಹೋಗುವಾಗ ಏನೇನೋ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಡ್ಯಾಡಿದು ಪದೇ ಪದೇ ಹಳೆ ಟೇಪ್ ರೆಕಾರ್ಡರ್ ಹಳೆ ಕ್ಯಾಸೆಟ್ ಹಾಕ್ದಾಗ ನಾನು ಹೋಗ್ತೀನಿ, ಬೆಳಿಗ್ಗೆ ಆದ್ರೆ ಹೋಗ್ತೀನಿ, ರಾತ್ರಿ ಆದ್ರೆ ಹೋಗ್ತೀನಿ ಅಂತಿರ್ತಾರೆ. ಅಲ್ಲ, ನನಗೆ ಗೊತ್ತಿಲ್ದಿರೋ ಸೀಕ್ರೆಟ್ ಏನಾದ್ರು ಇದೆಯಾ? ಹಾಗೇನಿಲ್ಲ ಕಣೋ. ಈಗ ಅವಳ ಪರಿಸ್ಥಿತಿ ಸರಿ ಇಲ್ಲ ಅಲ್ವಾ, ಅದಕ್ಕೆ ಹಾಗೆ ಮಾತಾಡ್ತಾಳೆ. ಹಾಗಾದ್ರೆ ಪ್ರತಿ ಸಲ ಅವಳು ಹೀಗೆ ಹೇಳೋದಕ್ಕೆ ಅವಳ ಮನ್ಸಿಗೆ ಬೇಜಾರಾಗಿದೆ ಅಂತ ಅರ್ಥನಾ? ಅದಕ್ಕಷ್ಟೇ ಅಲ್ಲ ಕಣೋ, ನೀನು ಅವಳ ಹೆಸರು ಕೂಡ ಸರಿಯಾಗಿ ಹೇಳಲ್ವಲ್ಲೋ, ಅದಕ್ಕೆ ಅವಳು ಬೇಜಾರಾಗಿದ್ದಾಳೆ.